ನಾನು ಮೊದಲ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ. ಕ್ಷೇತ್ರದ ಜನತೆಗೆ ನಾನು ಸಚಿವನಾಗಬೇಕೆಂಬ ಆಸೆ ಇದೆ ಅಂತ ಶಾಸಕ ಗಣಿಗ ರವಿಕುಮಾರ್ ಮಂಡಿತಲ್ ಮಾತನಾಡಿದ. ಡಿಕೆ ಸಿಎಂ ಆಗಿರೋದು ನಾನು ಸಿಎಂ ಆದಂತೆ ನಾನು ಮಂಡ್ಯಕ್ಕೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಬೇಕು. ಅವರು ಜಿಲ್ಲೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಟ್ಟರು ಖುಷಿನೇ ಅಂತ ಗಣಿಗ ರವಿಕುಮಾರ್ ಮಾತನಾಡಿದ. ನಾನು ಮೊದಲ ಬಾರಿ ಗೆದ್ದಿದ್ದೀನಿ. ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಮ್ಮ ಎಲ್ಲ ಮುಖಂಡರು ಎಲ್ಲ ಸಾರ್ವಜನಿಕರಿಗೂ ನಾನು ಸಚಿವನ ಆಗಬೇಕು ಅನ್ನೋ ಒಂದು ಆಸೆ. ಆದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬ್ರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ. ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತೀನಿ, ಬೇರೆಯವ್ರಿಗೆ ಕೊಡಲಿ. ನಮ್ಮಲ್ಲೇನು ಗೊಂದಲ ಇಲ್ಲ. ಕಳೆದ ಬಾರಿನೂ ಎರಡನೇ ಟರ್ಮ್ನಲ್ಲೇ ಫಸ್ಟ್ ಟೈಮಲ್ಲಿ ಏನು ಚಲವಣ್ಣ ಪ್ರಮಾಣ ವಚನ ತೊಗೊಂಡಿಲ್ಲ, 2ನೇ ಟೈಮಲ್ಲೇ ತೊಗೊಂಡಿದ್ದು. ಈಗಲೂ ವಿಶ್ವಾಸ ಇದೆ, ನಮಗೆ ಅತೀವವಾದ ವಿಶ್ವಾಸ ಇದೆ. 2ನೇ ಟೈಮಲ್ಲಿ ಅವರು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಅವರು ಮತ್ತೆ ಮಂತ್ರಿ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಇದ್ರ ಜೊತೆಗೆ ಬಾಬು ಬಂಡಿ ಸಿದ್ದೇಗೌಡರು ಕೂಡ ಮಂತ್ರಿಗಿರಿಯನ್ನು ಕೇಳ್ತಾ ಇದ್ದಾರೆ. ಅವ್ರ ಕುಟುಂಬ ಹಲವಾರು 40-50 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀವಿ. ನಾನು ಕೂಡ ಸತತವಾಗಿ 3 ಬಾರಿ MLA ಆಗಿದ್ದೀನಿ. ನನಗೆ ಕೊಡಿ ಅಂತ ಕೇಳಿದರೆ ಅವ್ರನ್ನೂ ಕನ್ಸಿಡರ್ ಮಾಡಿ 2 ಕೊಟ್ಟರು ನಮಗೆ ಸಂತೋಷ. ಸೀನಿಯರ್ಗಳಿಗೆ ಮಾಡಿದ್ದಾರೆ. 8 ಸರಿ 10 ಸರಿ 9 ಸರಿ ಗೆದ್ದಿರೋರು ತರಾತರಿಯಲ್ಲಿ ಲೀಸ್ಟ್ನ ಮಾಡೋಕ್ಕಾಗದಿರೋದ್ರಿಂದ ಮಾಡಿದ್ದಾರೆ. ಸೊ 2ನೇ ಅವಧಿಯಲ್ಲಿ ಮೊದಲ ಅವಧಿ ಆದರೆ 2ನೇ ಅವಧಿಯನ್ನು 10 ದಿನ ಬಿಟ್ಟು ತೊಗೊಂಡ್ರೆ 10 ದಿನ ಮುಂಚೆ ತೊಗೊಂಡ್ರೆ ಏನು ಬದಲಾವಣೆ ಏನಾಗಲ್ಲ. 2ನೇ ಅವಧಿಯಲ್ಲಿ ಮಂಡ್ಯಕ್ಕೆ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಂತೂ ಇದೆ. ಚಲವಣ್ಣವರು ಭಾಳ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ, ಜಿಲ್ಲೆನ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರಿಗೂ ಕೊಡ್ತಾರೆ.